ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಈಗಾಗಲೇ UHID ಅನ್ನೋ ಒಂದು ಸ್ಟಿಕ್ಕರ್ನ ಪ್ರತಿಯೊಂದು ಮನೆಗೂ ಕೂಡ ಅಂಟಿಸಿ ಹೋಗಿದ್ದಾರೆ. ಸೊ ಈ ಒಂದು ಸ್ಟಿಕ್ಕರ್ನ ನಮ್ಮ ಮನೆಗೆ ಅಂಟಿಸಿದ್ದಾದರೂ ಯಾರು, ಏನಕ್ಕೋಸ್ಕರ ಈ ಒಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ, ಇದರ ಮಹತ್ವತೆ ಏನು, ಸೊ ಇದೇನಾದರೂ ಸಮೀಕ್ಷೆ ನಡೆಯೋದಾದರೂ ಯಾವಾಗಿನಿಂದ, ಏನೇನು ಡಾಕ್ಯುಮೆಂಟ್ಸ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ UHID ಅನ್ನೋ ಐಡಿನ, ಈ ಒಂದು ಸ್ಟಿಕ್ಕರ್ನ ಪ್ರತಿಯೊಂದು ಮನೆಗೂ ಕೂಡ ಅಂಟಿಸಿ ಹೋಗಿದ್ದಾರೆ. ಸೊ ಇದನ್ನು ಕೀಳಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಕೆಳಗಡೆ ಬರೆದಿರ್ತಾರೆ, ಈ ಸ್ಟಿಕ್ಕರ್ನ ಹರಿಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಇರುತ್ತೆ. ಸೊ ಏನಕ್ಕೋಸ್ಕರ ಈ ಒಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ, ಯಾರು ಅಂಟಿಸಿ ಹೋಗಿರೋದು ಇದನ್ನು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ, ಮೊದಲನೇದಾಗಿ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬಂದು ಇದನ್ನು ಅಂಟಿಸಿ ಹೋಗಿದ್ದಾರೆ. ಸೊ ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಸ್ಟಿಕ್ಕರ್ನ ಅಂಟಿಸಿ ಹೋಗಿದ್ದಾರೆ. ಈ ಒಂದು ಸ್ಟಿಕ್ಕರ್ನಲ್ಲಿ ಒಂದಿಷ್ಟು ನಂಬರ್ ಕೂಡ ಹಾಕಿದ್ದಾರೆ, RR ನಂಬರ್ ಅಂತ ಹೇಳ್ಬಿಟ್ಟು ಹಾಕಿ ಅಲ್ಲಿ ನಂಬರ್ ಕೂಡ ಆ್ಯಡ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ, ಅಂದರೆ ಇವತ್ತಿನಿಂದ ಈ ಒಂದು ಸಮೀಕ್ಷೆ ನಡೀತಾ ಇದೆ. ಸೊ ಸಮೀಕ್ಷೆ ನಡೆಯುವ ಟೈಮಲ್ಲಿ ಟೀಚರ್ಸ್ಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಹತ್ತಿರದ ನೀವು ಯಾವ ಗ್ರಾಮದಲ್ಲಿದ್ದೀರೋ ಆ ಒಂದು ಟೀಚರು ನಿಮ್ಮ ಮನೆಗೆ ಬರುವ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಒಬ್ಬರು ಬರ್ತಾರೆ ನಿಮ್ಮ ಮನೆಗೆ. ಸೊ ಈ ಒಂದು ಸಮೀಕ್ಷೆ ಈಗಾಗಲೇ ನಡೀತಾ ಇದೆ. ಇಲ್ಲಿ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಅವರಿಗೆ ಕೊಡಬೇಕಾಗತ್ತೆ. ಅವರು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಎಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು, ಅಂದರೆ ಒರಿಜಿನಲ್ ಅಲ್ಲ, ಸೊ ಅವರು ಅಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಸಮೀಕ್ಷೆಗಳನ್ನು ಇವತ್ತಿನಿಂದ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು UHID ಅನ್ನೋ ಐಡಿನ ಸ್ಟಿಕ್ಕರ್ನ ನಿಮ್ಮ ಮನೆಗೆ ಅಂಟಿಸಿದ್ದಾರೆ. ಆ ಒಂದು ಸ್ಟಿಕ್ಕರಲ್ಲಿ ನಂಬರ್ ಕೂಡ ಬರೆದೋಗಿದ್ದಾರೆ ಪೆನ್ನಲ್ಲಿ. ಆ ಒಂದು ನಂಬರ್ನ ಇವರು ಈ ಒಂದು ಫಾರ್ಮಲ್ಲಿ, ಇವರಿಗೆ ಕೊಟ್ಟಿರುವಂಥ ಫಾರ್ಮಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೂ ಕೂಡ, ಟೀಚರ್ಸ್ಗಳಿಗೂ ಕೂಡ ಬಂದಿರುವಂಥ ಸಮೀಕ್ಷೆ ಟೈಮಲ್ಲಿ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕ್ರಿಯೆನ ಈಗಾಗಲೇ ಕಳೆದ 20-25 ದಿನದ ಹಿಂದೆನೇ ಮಾಡಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ಸ್ಟಿಕ್ಕರ್ನ ಅಂಟಿಸಿ ಹೋಗಿದ್ದಾರೆ. ಸೊ ಸ್ಟಿಕ್ಕರ್ನ ಅಂಟಿಸಿ ಅದರಲ್ಲಿ ಒಂದು ಬಾರ್ಕೋಡ್ನ ಬರೆದಿರೋದ್ರಿಂದ, ನಿಮ್ಮ ಮನೆಗೆ ಒಂದು ನಂಬರ್ನ ಬರೆದಿರೋದ್ರಿಂದ ಟೀಚರ್ಸ್ಗಳಿಗೂ ಕೂಡ ಈಸಿ ಆಗುತ್ತೆ. ಆ ಒಂದು ನಂಬರ್ನ ಇವರು ಕೂಡ ಎಂಟ್ರಿ ಮಾಡ್ಕೊಬಿಡ್ತಾರೆ, ಇವರ ಒಂದು ಫಾರ್ಮಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ. ಹಾಗಾಗಿ ಅವರಿಗೂ ಕೂಡ ಈಸಿ ಆಗುತ್ತೆ, ಬೇಗ ಮುಗಿಸೋದಕ್ಕೂ ಸಾಧ್ಯ ಆಗುತ್ತೆ ಈ ಒಂದು ಸಮೀಕ್ಷೆನ. ಹಾಗಿದ್ರೆ ಈ ಒಂದು ಸಮೀಕ್ಷೆ ಮಾಡ್ತಿರೋದಾದ್ರೂ ಏನಕ್ಕೆ ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 420 ಕೋಟಿಯಷ್ಟು ಹಣನ ಈ ಒಂದು ಸಮೀಕ್ಷೆಗಂತಲೇ ಎತ್ತಿಟ್ಟಿದ್ದಾರೆ. ಕಮ್ಮಿ ಆದರೆ, ಬೈ ಚಾನ್ಸ್ ಸಮೀಕ್ಷೆಗೆ ಏನಾದರೂ ಕಮ್ಮಿ ಆದರೆ ಇನ್ನೂ ಹೆಚ್ಚುವರಿ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ CM ಆಗಿರುವಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗಾಗಲೇ 420 ಕೋಟಿ ರೂಪಾಯಿ ಈ ಒಂದು ಸಮೀಕ್ಷೆಗಂತಲೇ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಈ ಒಂದು ಸಮೀಕ್ಷೆಗಳು ನಡೀತಾ ಇದೆ. ಪ್ರತಿ ಒಬ್ಬರ ಮನೆಗೂ ಕೂಡ ಟೀಚರು ಬರ್ತಾರೆ ಸ್ನೇಹಿತರೆ. ಹೌದು, ಹಾಗಿದ್ರೆ ಏನಕ್ಕೋಸ್ಕರ ಈ ಒಂದು ಸಮೀಕ್ಷೆ ನಡೀತಾ ಇರೋದು, ಈಗ ಸಡನ್ ಆಗಿ ಏನಕ್ಕೋಸ್ಕರ ಈ ಒಂದು ಸಮೀಕ್ಷೆನ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಈ ಒಂದು ಸಮೀಕ್ಷೆ ಮಾಡ್ತಿರುವಂಥ ಉದ್ದೇಶ ಜನಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಜನಗಣತಿ ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಆ ರೀತಿಯಾಗಿ ಜನಗಣತಿ ಆಗಿರೋದು ಕಳೆದ 10 ವರ್ಷಗಳ ಹಿಂದೆನೆ. ಇದುವರೆಗೂ ಜನಗಣತಿ ನಡೆದೇ ಇಲ್ಲ, ಅದಾದ ಮೇಲೆ ಜನಗಣತಿ ಆಗೇ ಇಲ್ಲ. ಈಗ ಜನಗಣತಿ ಶುರುವಾಗಿದೆ. ಜನಗಣತಿ ಜೊತೆಗೆ ಸ್ನೇಹಿತರೆ, ನಿಮ್ಮ ಒಂದು ಜಾತಿ ಗಣತಿ ಕೂಡ ಸೇರ್ತಾ ಇದೆ. ಈಗಾಗಲೇ ನೀವು TVಯಲ್ಲೂ ಕೂಡ ನೋಡಿರ್ಬೋದು, ಆ ಒಂದು ಜಾತಿ, ಈ ಒಂದು ಜಾತಿ, ಇತರೆ ಜಾತಿಗೆ ಅವ್ರನ್ನ ಸೇರ್ಪಡೆ ಮಾಡ್ಬೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಬರ್ತಾ ಇದೆ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಆದರೆ ಇದೇ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕನ್ಫರ್ಮ್ ಆಗಿರೋದಿಲ್ಲ. ಈ ಒಂದು UHIDನ ನಮ್ಮ ಮನೆಗೆ ಏನು ಸ್ಟಿಕ್ಕರ್ನ ಅಂಟಿಸಿದಾರೋ ಅದಕ್ಕೂ ಆ ಒಂದು ವಿಡಿಯೋ ಈಗಾಗಲೇ ಏನು ನ್ಯೂಸ್ಗಳಲ್ಲಿ ಬರ್ತಾ ಇದೆಯೋ ಅದು ಕೂಡ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಿರೋದಿಲ್ಲ. ಅವೆರಡೂ ಒಂದೇ ಸ್ನೇಹಿತರೆ. ಈ ಒಂದು ಸಮೀಕ್ಷೆನೇ ಆ ಒಂದು ಹೇಳ್ತಾ ಇರೋದು, ಜಾತಿ ಗಣತಿ ಬಗ್ಗೆನೂ ಹೇಳ್ತಾ ಇದ್ದಾರಲ್ಲ, ಅದು ಇದು ಎಲ್ಲದೂ ಒಂದೇ. ಜನಗಣತಿ ಜೊತೆಗೆ ಜಾತಿ ಗಣತಿ ಎರಡೂ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ.
ಈಗಾಗಲೇ ಹಿಂದೂ ಆದವರು ಕ್ರಿಶ್ಚಿಯನ್ ಆದವರಿಗೆ ಕನ್ವರ್ಟ್ ಆದರೂ ಕೂಡ ಕ್ರಿಶ್ಚಿಯನ್ ಆಗಿನೇ ನೆಕ್ಸ್ಟ್ ಹೇಳ್ಕೊಳ್ಬೋದು. ಇಲ್ಲ ಬೇರೆ ಜಾತಿಗೆ ಯಾರಾದರೂ ಕನ್ವರ್ಟ್ ಆಗಿದ್ರು ಕೂಡ ಆ ಒಂದು ಜಾತಿ ಹೆಸರು ಹೇಳ್ಬೋದು. ಇಲ್ಲ ನಾವು ಯಾವ ಜಾತಿನೂ ಅಲ್ಲ ಅಂತೇಳ್ಬಿಟ್ಟು ಹೇಳೋರು ಕೂಡ ಇತರೆ ಅಂತೇಳ್ಬಿಟ್ಟು ಇರುತ್ತೆ, ಆ ಒಂದು ಇತರೆ ಲಿಸ್ಟಲ್ಲೂ ಕೂಡ ಸೇರ್ಪಡೆ ಆಗ್ಬೋದು. ಸೊ ಕೆಲವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಬಂದರು, ಈಗ ನಾನು ನನ್ನ ಯಾವ ಜಾತಿ ಅಂತ ನಾನು ಹೇಳ್ಕೊಂಡಿಲ್ಲ, ಓಪನ್ ಆಗಿ ನಾನು ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇತರೆ ಅಂತ ಹೇಳ್ಬಿಟ್ಟು ಇರುತ್ತೆ ಲಾಸ್ಟಲ್ಲಿ, ಆ ಇತರೆ ಲೀಸ್ಟಲ್ಲಿ ಸೇರ್ಪಡೆ ಮಾಡ್ತಾರೆ. ಇಲ್ಲ ನಾನು ಯಾವ ಜಾತಿ ಅಂತ ಹೇಳ್ಕೊಂಡೆ ಅಂತ ಹೇಳಿದ್ರೆ ಆ ಒಂದು ಜಾತಿಗೆ ಹೆಸರನ್ನು ಸೇರ್ಪಡೆನ ಮಾಡ್ತಾರೆ. ಸೊ ಈ ಒಂದು ಜಾತಿಯವರು, ಈ ಒಂದು ಮನೆಯಲ್ಲಿರುವಂಥ ಕುಟುಂಬದವರು ಈ ಒಂದು ಜಾತಿಯವರು ಅಂತೇಳ್ಬಿಟ್ಟು ಅಲ್ಲಿ ಸೇರ್ಪಡೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇತರೆ ಅಂತೇಳ್ಬಿಟ್ಟು ಅದಕ್ಕೆ ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಟಿಕ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇದು ಕೂಡ ಈಗಾಗಲೇ ಚರ್ಚೆಯಲ್ಲಿ ನಡೀತಾ ಇದೆ. ನೀವು ಕೂಡ ವಿಡಿಯೋಗಳನ್ನು ನೋಡಿರ್ಬೋದು, ನ್ಯೂಸ್ಗಳಲ್ಲಿ ಕೂಡ ನೋಡಿರ್ಬೋದು. ಓಕೆ, ಅದಿಷ್ಟು ಸೈಡಿಗೆ ಇಡೋಣ. ಆದರೆ ಈ ಒಂದು ಸಮೀಕ್ಷೆ ಈಗಾಗಲೇ ಇವತ್ತಿನಿಂದ ಶುರುವಾಗ್ತಾ ಇದೆ ಸ್ನೇಹಿತರೆ. ಟೀಚರ್ಗಳು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಪ್ರತಿಯೊಂದು ಮನೆಗೂ ಕೂಡ ಬರ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಸ್ಟಿಕ್ಕರ್ ಅಂಟಿಸಿರೋದಾದರೂ ಏನಕ್ಕೋಸ್ಕರ? ಈಸಿಯಾಗಿ ಟೀಚರೇ ಫಸ್ಟೇ ಬರ್ಬೋದಿತ್ತಲ್ಲ, ಸ್ಟಿಕ್ಕರ್ ಅಂಟಿಸೋದು ಅಂತ ಅವಶ್ಯಕತೆ ಏನಿತ್ತು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಸ್ಟಿಕ್ಕರ್ ಅಂಟಿಸಿರುವ ಉದ್ದೇಶ ಏನಂತ ಹೇಳಿದ್ರೆ, ಯಾವ ಒಂದು ಮನೆ ಕೂಡ ಬಿಟ್ಟು ಹೋಗಬಾರ್ದು. ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಮನೆ, ಎಲ್ಲ ಮನೆ ಕೂಡ ಈ ಒಂದು ಸಮೀಕ್ಷೆಗೆ ಒಳಪಡಬೇಕು. ಯಾರೂ ಕೂಡ ಒಂದು ಮನೆ ಕೂಡ ಇದರಿಂದ ಹೊರಗಿರಬಾರ್ದು. ಪ್ರತಿಯೊಂದು ಮನೆ ಕೂಡ ಸಮೀಕ್ಷೆಗಳು ಆಗಬೇಕು ಅಂತೇಳ್ಬಿಟ್ಟು ಈ ಒಂದು ಸ್ಟಿಕ್ಕರ್ನ ಅಂಟಿಸಿರೋದು. ಅದರ ಜೊತೆಗೇ ಟೀಚರ್ಸ್ಗಳಿಗೂ ಕೂಡ ಈಸಿ ಆಗಬೇಕು. ಅಲ್ಲಿ ಒಂದು UHID ಅನ್ನೋ ಐಡಿನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಒಂದು ನಂಬರ್ನ ಕೊಟ್ಟಿರ್ತಾರೆ, ಆ ಒಂದು ಬಾರ್ಕೋಡಲ್ಲಿರುವಂಥ ನಂಬರ್ನ ಇವರು ಈಸಿಯಾಗಿ ಫಾರಮಲ್ಲಿ ಎಂಟ್ರಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ಇವರಿಗೆ ಟೆನ್ಷನ್ ಇರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯದು ಯಾವುದು ID ಅಂತೇಳ್ಬಿಟ್ಟು ಹುಡುಕ್ತಾ ಕೂತ್ಕೊಳ್ಳೋದಕ್ಕೆ ಒಂದಿನ ಆಗುತ್ತೆ. ದಿನಕ್ಕೆ 5 ರಿಂದ 6 ಮನೆ ಸರ್ವೆ ಮಾಡಬೇಕಾಗತ್ತೆ ಅಷ್ಟೇ. ಈ ರೀತಿ ಹುಡ್ಕೊಂಡು ಕೂತ್ಕೊಂಡು ನಿಮ್ಮ ಮನೆ ಯಾರ ಹೆಸರಲ್ಲಿ ಬರುತ್ತೆ, ನೀವು ಯಾರು, ಕುಟುಂಬದ ಯಜಮಾನರು ಯಾರು, ಯಜಮಾನಿ ಯಾರು, ಪ್ರತಿಯೊಂದು ಕೂಡ ಲೀಸ್ಟನ್ನು ತಕ್ಕೊಂಡು ಯಾವ ಗ್ರಾಮ, ಯಾವ ಊರು, ಯಾವ ಜಿಲ್ಲೆ, ಯಾವ ತಾಲೂಕು ಪ್ರತಿಯೊಂದು ತಿಳ್ಕೊಂಡು ಅಲ್ಲಿ ಐಡಿನ ತೆಗೆದು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋದ್ರೊಳಗೆ ದಿನಕ್ಕೆ 5 ರಿಂದ 6 ಮನೆ ಅಷ್ಟೇ ಈ ಒಂದು ಸಮೀಕ್ಷೆನ ಮಾಡೋದಕ್ಕೆ ಸಾಧ್ಯ. ಈ ರೀತಿಯಾಗಿ UHID ಅನ್ನೋ ಐಡಿನ ಆಲ್ರೆಡಿ ಅಲ್ಲಿ ರಿಜಿಸ್ಟರ್ ಮಾಡಿದರೆ, ಎಂಟ್ರಿ ಮಾಡಿದರೆ ದಿನಕ್ಕೆ 100 ರಿಂದ 150 ಮನೆ ಮೇಲೆ ಹೋಗ್ಬೋದು. ಎಲ್ಲರದ್ದು ಸಮೀಕ್ಷೆ ಮಾಡ್ಕೊತ ಹೋಗ್ಬಿಡ್ಬೋದು ಬೇಗ ಅಂತೇಳ್ಬಿಟ್ಟು ಕೂಡ ಸರ್ಕಾರದ ಲೆಕ್ಕಾಚಾರ. ಈ ಎರಡೂ ಲೆಕ್ಕಾಚಾರದ ಪ್ರಕಾರ ಆಲ್ರೆಡಿ ಅಂಟಿಸಿ ಹೋಗಿರುವಂಥದ್ದು. 15 ರಿಂದ 20 ದಿನದ ಮುಂಚೆನೇ ಈ ಒಂದು ಐಡಿನ ಅಂಟಿಸಿ ಹೋಗಿರುವಂಥದ್ದು. ಹಾಗಿದ್ರೆ ಈ ಒಂದು ಸಮೀಕ್ಷೆ ನಮ್ಮ ಮನೆಗೆ ಬಂದಾಗ ನಾವೇನು ಮಾಡಬೇಕು, ನಾವು ಏನೇನು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಬೇಕು ಅಂತೇಳ್ಬಿಟ್ಟು ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇರುತ್ತೆ. ಹೌದು, ಪ್ರತಿ ಒಂದು ಮನೆಯಲ್ಲಿರುವಂಥ ಕುಟುಂಬದ ಯಜಮಾನ ಆಗಿರ್ಬೋದು, ಸದಸ್ಯರು ಆಗಿರ್ಬೋದು, ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಎತ್ತಿಟ್ಕೋಬೇಕಾಗುತ್ತೆ. ಅದರ ಜೊತೆಗೇ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೂಡ ಎತ್ತಿಟ್ಕೋಬೇಕಾಗುತ್ತೆ. APL ಆಗಿರಲಿ, BPL ಆಗಿರಲಿ, ಅಂತ್ಯೋದಯ ಆಗಿರಲಿ, ಈ 3 ಕಾರ್ಡಲ್ಲಿ ಯಾವ ಕಾರ್ಡು ನಿಮಗಿದೆಯೋ ಅದನ್ನು ಎತ್ತಿಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೇ ಅದರಲ್ಲಿ ಎಲ್ಲದನ್ನು ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೀವು ನಿಮ್ಮ ಒಂದು ID ನಂಬರ್, ಅಂದರೆ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಜೊತೆಗೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ವಿಳಾಸ ಆಗಿರ್ಬೋದು, ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇದಿಷ್ಟನ್ನು ಕೂಡ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮೊಬೈಲ್ ಏನಿರುತ್ತೋ ಆ ಒಂದು ಮೊಬೈಲಿಗೆ ಒಂದು OTP ಬರುತ್ತೆ. ಆ ಒಂದು OTPನ ಕೂಡ ಹೇಳಬೇಕಾಗತ್ತೆ. ಹೌದು, ನಿಮ್ಮೊಂದು ಯಾರ್ದಾದ್ರೂ ಓಕೆ, ನಿಮ್ಮ ಮನೆಯಲ್ಲಿ ಯಾರ್ದಿದ್ರು ಆ ಒಂದು ಮೊಬೈಲ್ ನಂಬರ್ ಕೊಡ್ಬೋದು. ಆ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPನ ಹೇಳಿದ್ರೆ ಸಾಕು, ಅದು ಕೂಡ ಜನರೇಟ್ ಮಾಡ್ಕೊಂಡು ಹೋಗ್ತಾರೆ, ಫಾರ್ಮಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಸ್ನೇಹಿತರೆ, ನೀವು ಯಾವ ಜಾತಿಗೆ ಸೇರಿದವರು, ಮನೆಯಲ್ಲಿ ಕುಟುಂಬದ ಆದಾಯ ಎಷ್ಟಿದೆ, ನೀವು ಎಷ್ಟು ಜನರಿದ್ದೀರಾ, ಯಾರ ಡೆತ್ ಆಗಿದೆ, ಯಾರ ಸೇರ್ಪಡೆ ಆಗಿದೆ, ಪ್ರತಿಯೊಂದು ಕೂಡ ತಿಳ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಡೇಟಾ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಏನೇನು ಕೇಳ್ತಾರೋ ಪ್ರತಿಯೊಂದಕ್ಕೂ ಕೂಡ ನೀವು ಚಾಚು ತಪ್ಪದೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಅವರ ಮೇಲೆ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ನೀವು ಮಾಡೋ ಹಾಗಿಲ್ಲ ಸ್ನೇಹಿತರೆ. ನೀವು ಯಾರು ನಮ್ಮನ್ನು ಕೇಳೋದಕ್ಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವರು ಮಾತಾಡೋರು ಕೂಡ ಇರ್ತಾರೆ. ಆ ರೀತಿಯಾಗಿ ನೀವು ಮಾತನಾಡೋ ಹಾಗೆ ಇಲ್ಲ. ಇದು ಸರ್ಕಾರದ ಕಡೆಯಿಂದನೇ ಬರ್ತಿರುವಂಥ ಸಮೀಕ್ಷೆ. ಹಾಗಾಗಿ ಸರ್ಕಾರನೇ ಈ ಒಂದು ಜನಗಳನ್ನು, ಈ ಒಂದು ಅಧಿಕಾರಿಗಳನ್ನು ಆಯ್ಕೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತಿರುವಂಥದ್ದು ಸರ್ವೆ ಮಾಡೋದಕ್ಕಂತಲೇ. ಹಾಗಾಗಿ ನೀವು ಯಾರೂ ಕೂಡ ಉಲ್ಟಾ ಮಾತಾಡೋದಕ್ಕೆ ಹೋಗಬೇಡಿ. ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರು ಹೋಗ್ತಾರೆ ಅಷ್ಟೇ. ಅದಕ್ಕೆ ಟೆನ್ಷನ್ ತೊಗೊಳ್ಳೋವಂಥದ್ದು ಏನಿಲ್ಲ. ಅದರಿಂದ ಏನೂ ಇಲ್ಲ. ಜನಗಣತಿ ಜಸ್ಟ್ ಅಷ್ಟೇ, ಒಂದು ಜಾತಿ ಗಣತಿ, ಜನಗಣತಿ, ಒಂದು ಗಣತಿ, ಒಂದು ಸಮೀಕ್ಷೆನ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ನಿಮಗೇನು ಅದರಿಂದ ಪ್ರಾಬ್ಲಮ್ ಆಗುವಂಥದ್ದು ಏನೂ ಇಲ್ಲ.
ಸೊ ನಿಮ್ಮ ಆದಾಯ ಎಷ್ಟಿದೆ, ನೀವು ಏನೇನು ಕೆಲಸ ಮಾಡ್ತೀರಾ, ಕೂಲಿನ ಅಥವಾ ಬೇರೆ ಏನಾದರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ಪ್ರತಿಯೊಂದು ಕೂಡ ಕೇಳಿಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮಗೆ ಗೊತ್ತಿರುವಂಥ ಮಾಹಿತಿ ಪ್ರತಿಯೊಂದು ಕೂಡ ನೀವು ಹೇಳಬೇಕಾಗತ್ತೆ. ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು 60 ಪ್ರಶ್ನೆಗಳು ಈ ಒಂದು ಫಾರ್ಮಲ್ಲಿ ಇರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಫಾರ್ಮಲ್ಲಿ ಏನೇನಿರುತ್ತೋ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಆದರೆ ಸ್ನೇಹಿತರೆ 60 ಪ್ರಶ್ನೆಗಳು ಇರುತ್ತೆ ಅದರಲ್ಲಿ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ 60 ಪ್ರಶ್ನೆಗಳಲ್ಲಿ ನೀವು ನಿಮಗೆ ಕೇಳುವಂಥ ಪ್ರಶ್ನೆಗಳೆಲ್ಲದನ್ನು ಕೂಡ ನೀವು ಸರಿಯಾಗಿ ಉತ್ತರನ ಕೊಡಬೇಕಾಗುತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಅವರೇ ಅಲ್ಲಿ ಬರೆದಿರ್ತಾರೆ. ಯಾಕಂದರೆ ಕೆಲವೊಂದಿಷ್ಟು ID ನಂಬರು, ಡೇಟ್ ಆಫ್ ಬರ್ತು, ಅಡ್ರೆಸ್ ಅದೆಲ್ಲ ನಿಮ್ಮ ಹತ್ರ ಕೇಳ್ತಾ ಕೂತ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಏನು ID ಕೊಟ್ಟಿದ್ದೀರೋ ನೀವು ಆ ಒಂದು ಐಡಿಯಲ್ಲಿ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ನಿಮ್ಗೆ ಅವ್ರು ಕೇಳೋದೇ ಇಲ್ಲ, ಅದರಲ್ಲೇ ಅವರೇ ಫಿಲ್ ಮಾಡ್ಕೊತ ಹೋಗ್ಬಿಡ್ತಾರೆ. ಕೆಲವೊಂದಿಷ್ಟು ಮಾತ್ರ ನಿಮಗೆ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನೀವು ಹಂಚಿಕೊಳ್ಳಲೇಬೇಕಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಸ್ಟಿಕ್ಕರ್ನ ಏನಕ್ಕೋಸ್ಕರ ಅಂಟಿಸಿದ್ದಾರೆ ಅಂತೇಳ್ಬಿಟ್ಟು ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನರು ವಿಡಿಯೋ ನೋಡ್ತೀರಾ, ಅದಾದಮೇಲೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನಗೂ ಕೂಡ ಸಪೋರ್ಟ್ ಮಾಡಿ, ನೀವು ಕೂಡ ಬೆಂಬಲಿಸಿ. ಇದೇ ರೀತಿಯಾಗಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ನಿಮ್ಮ ಮುಂದೆ ಪ್ರತಿದಿನ ತರ್ತಾ ಇರ್ತೀನಿ ನಾನು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.